ರೀ, ಅವನು ಮಗು ತರ ಬೆಳೆದಿದ್ದಾನೆ. ನಿಮ್ಮಿಬ್ಬರು ಸಪೋರ್ಟ್ ಇಲ್ದೆ ಅವನು ಆಚೆ ಹೋಗ್ಬಿಟ್ರೆ ಜಾತ್ರೆಯಲ್ಲಿ ಕಳೆದು ಹೋಗಿರುತ್ತಲ್ಲ ಮಗು, ಆ ತರ ಆಗ್ಬಿಡ್ತಾನ್ರಿ. ಜಾತ್ರೆಯಲ್ಲಿ ಕಳೆದು ಹೋದ ಮಗು ಮೊದಲನೇ ದಿನ ಅಳುತ್ತೆ, ಎರಡನೇ ದಿನ ಜಗತ್ತನ್ನೇ ನೋಡುತ್ತೆ, ಮೂರನೇ ದಿನ ಬದುಕಬೇಕು ಅನ್ಕೊಳ್ಳುತ್ತೆ, ನಾಲ್ಕನೇ ದಿನ ಅದೇ ಧೈರ್ಯದಲ್ಲಿ ಹೊಸ ಬದುಕನ್ನು ಕಟ್ಕೊಳ್ಳುತ್ತೆ. ಐದನೇ ದಿನ ತನ್ನವರನ್ನು ಕಂಡುಕೊಳ್ಳೋ ದಾರಿ ಹುಡುಕೊಳ್ಳುತ್ತೆ. ಈ ಬೆಳವಣಿಗೆ ನನ್ನ ಮಗನಲ್ಲಿ ನಾನು ನೋಡಬೇಕು. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಹೌದು ಅದಕ್ಕೆ ಬರೀ ಗೆಲುವನ್ನೇ ನೋಡ್ತಾ ಇದ್ರೆ ಅದ್ರ ಬೆಲೆಯಾಗ್ಲಿ ಸಂತೋಷ ಆಗ್ಲಿ ಗೊತ್ತಾಗೋದಿಲ್ಲ. ಅದೇ ಸೋತು ಗೆದ್ದವನು ಸಂತೋಷನ ಕಾಣ್ತಾನೆ. 4 ಹೆಜ್ಜೆ ಹಿಂದೆ ಇಟ್ಟ ಕ್ಷಣಕ್ಕೆ ಅದು ಸೋಲಲ್ಲ. ಅದಕ್ಕೆ ಜೀವೋದಕ್ಕೆ ನಮಗೆ ನಾವೇ ತಂದುಕೊಳ್ಳೋ ಒಂದು ಶಕ್ತಿ. ಆ ಶಕ್ತಿ ನಮ್ ಕಾರ್ತಿಕ್ಗೆ ಬರ್ಲಿ, ಜೀವನ ಏನು ಅಂತ ಅವ್ನಿಗೆ ಗೊತ್ತಾಗ್ಲಿ. ಲಕ್ಷ್ಮಣ, ಅವನು ಹೊರಗಡೆ ಎಷ್ಟು ಕಷ್ಟ ಪಡ್ತಾನೋ ಏನೋ, ನಿನ್ಗೂ ಅರ್ಥ ಆಗ್ತಿಲ್ವಾ? ಸಾಕು ನಿಲ್ಸೆ. ಕಷ್ಟ ಪಟ್ರೇನೆ ಇನ್ನೊಬ್ಬರ ಕಷ್ಟದ ಬೆಲೆ ಏನು ಅಂತ ಗೊತ್ತಾಗೋದು. ಅವನಿಗೆ ಜನರ ಕಷ್ಟ ಗೊತ್ತಾಗಬೇಕು ಅಂದ್ರೆ ಅವನು ಇವತ್ತು ಕಷ್ಟ ಪಡಲೇಬೇಕು. ನನ್ನ ಮನೇನ, ನನ್ನ ವ್ಯವಹಾರಗಳನ್ನ ನಿಭಾಯಿಸಬೇಕು ಅಂತಂದ್ರೆ ಅವನು ಕಷ್ಟಪಟ್ಟು ಗಟ್ಟಿಯಾಗಿ ಬರಬೇಕು. ಇದ್ರ ಮೇಲೆ ನಾ ಇನ್ನೇನು ಹೇಳಲ್ಲ. ರೀ ರೀ ಅಮಿತಾ, ದಿವ್ಯಾ ಫೋನ್ ಮಾಡ್ತಿದ್ದಾರೆ. ಬೇಡ ಬಾಮೇದ, ಫೋನ್ ಎತ್ಬೇಡ. ಯಾಕೋ ದಿವ್ಯನ್ ಜೊತೆನೂ ಮಾತಾಡಲ್ವಾ? ಯಾಕೋ ಬಮ್ಮೈದ, ಏನಾಯ್ತು? ಇಲ್ಲ ಬಾಮೈದ, ನಾನು ಇವಾಗ ಯಾರ ಜೊತೆನೂ ಮಾತಾಡೋ ಮೂಡಲಿಲ್ಲ. ನನ್ನ ಜೊತೆ ನಾನೇ ಮಾತಾಡ್ಕೋಬೇಕಾಗಿದೆ, ನನ್ನ ನಾನೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ನಿನ್ ಜೊತೆ ನೀನೇ ಮಾತಾಡ್ಕೊಂಡ್ರೆ ಹುಚ್ಚರು ಅಂತಾರೆ. ಇಲ್ಲ ಬಾಮೈದ, ಮನುಷ್ಯ ಆದವನು ಅವನ ಜೊತೆ ಅವನೇ ಮಾತಾಡ್ಕೊಬೇಕು. ಇದು ನನ್ನಿಂದ ಸಾಧ್ಯನಾ ಅಥವಾ ಇದು ನನ್ನಿಂದ ಸಾಧ್ಯ ಇಲ್ವಾ ಅಂತ ಅವನೇ ಪ್ರಶ್ನೆ ಮಾಡ್ಕೊಬೇಕು. ನನ್ನ ಕಷ್ಟ ನನಗೆ ಗೊತ್ತು ಬಾಮೈದ. ಜೀವನಕ್ಕೊಂದು ಬೆಲೆ ಇರಬೇಕು, ಅದಕ್ಕೊಂದು ಅರ್ಥ ಇರಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡೇ ಇಲ್ಲ. ಇಷ್ಟು ದಿನ ಯಾರ ಮೇಲೂ ಡಿಪೆಂಡ್ ಆಗಿ ನಾನು ಕಾಲ ಕಳೆದ್ಬಿಟ್ಟೆ. ಇಂಡಿಪೆಂಡೆಂಟ್ ಆಗಿ ನಾನು ಏನೇ ಅನ್ಕೊಂಡ್ರು ಅದು ಸರಿ ಇರಲ್ಲ. ನಾನು ಏನೇ ಡಿಸೈಡ್ ಮಾಡಿದ್ರು ಅದರಲ್ಲೊಂದು ಸಮಸ್ಯೆ ಇದ್ದೇ ಇರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ನನಗೆ ನಾನೇ ಸರಿ ಇಲ್ಲ ಅಂತ ಅನ್ಸುತ್ತಲ್ವಾ? ಇಷ್ಟೊಂದೆಲ್ಲ ಫಿಲಾಸಫಿ ಅರ್ಥ ಆಗಲ್ಲ ಕಣ. ಆದ್ರೂ ನೀನ್ ಮನೆ ಬಿಟ್ಟು ಬರಬಾರ್ದಾಗಿತ್ತು. ಇಲ್ಲ ಬಾಮೈದ, ನಾನು ಮನೇಲೇ ಇದ್ದಿದ್ರೆ ನಾನು ಗುರುತಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಕಂಫರ್ಟ್ ಝೋನ್ ಅಲ್ಲಿ ಇರೋರು ಯಾವತ್ತೂ ಸಾಧನೆ ಮಾಡಕ್ ಆಗಲ್ಲ. ಅವ್ರ ಐಡೆಂಟಿಟಿ ಅವರೇ ಗುರುತಿಸ್ಕೊಳಕ್ ಆಗಲ್ಲ ಕಣೋ. ಸದ್ಯಕ್ಕೆ 10 ಲಕ್ಷ ದುಡಿಯೋದು ನನ್ನ ಗುರಿ. ನಾನು ಅದನ್ನ ದುಡಿತೀನಿ. ಯಾಕೋ ಆಗಿ ನೋಡ್ತಾ ಇದ್ಯಾ? ನನ್ನ ಹತ್ರ ಕ್ವಾಲಿಫಿಕೇಶನ್ ಇಲ್ವಾ ಅಥವಾ ಬುದ್ಧಿ ಇಲ್ವಾ ಅಥವಾ ದುಡಿಯೋ ಶಕ್ತಿ ಇಲ್ವಾ? ನಾನ್ ದುಡಿಬೇಕು ಬಾಮೈದ. ನಾನ್ ದುಡ್ದು ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು. ಈ ಪ್ರಪಂಚಕ್ಕೆ ಕಾರ್ತಿಕ್ ಯಾರು ಅಂತ ಪರಿಚಯ ಮಾಡ್ಕೊಡ್ಬೇಕು. ನನ್ನ ಹೆಸರಲ್ಲಿ ನಾನೇನ್ ಮೇಲಿಂದ ಬದುಕಬೇಕು, ಬದುಕ್ ತೋರಿಸ್ತೀನಿ. ಇಷ್ಟು ದಿನ ಯಾರ ಹೆಸರು ಬದುಕ್ತಿದ್ದಪ್ಪ? ಕೋಟೆ ಮನೆ ರಾಮಚಂದ್ರ ರಾಯರ ಹೆಸರಲ್ಲಿ. ಅಕ್ಕ ಬಂದು ಫೋನ್ ಮಾಡ್ತಿದ್ದಾಳೆ. ಅಯ್ಯೋ, ಇವಳಿಗೆ ಬೇರೆ ಮೀಟಿಂಗ್ ಆದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ.
ಇವಾಗೇನೋ ಮಾಡೋದು? ಬಾಮೈದ, ನೀನೇನಾದ್ರು ಮಾತಾಡಿ ಮ್ಯಾನೇಜ್ ಮಾಡೋ ಪ್ಲೀಸ್. ಅಷ್ಟೇ ತಾನೆ, ನಾನ್ ಮ್ಯಾನೇಜ್ ಮಾಡ್ತೀನಿ ನೋಡು. ಹಲೋ ಅಮೂಲ್ ಬೇಬಿ, ಎಲ್ಲಿದ್ಯಾ? ನಾನು ಮಂಜಾ, ಅದೇ ಕಾಮಿಡಿ ಪೀಸು. ಬಾಮೈದ ಕಾರ್ ಓಡಿಸ್ತಿದ್ದಾನೆ, ನಾವು ರಮಾಡ ಹೋಟ್ಲಿಗೆ ಹೋಗ್ತಾ ಇದೀವಿ. ಹೋಟೆಲ್? ಅವನು ಮೀಟಿಂಗ್ ಅಂತ ಹೇಳ್ತಿದ್ದ. ಓ, ಮೀಟಿಂಗ್ ಹೋಟೆಲ್ ಅಲ್ಲೇ ಇರೋದಾ? ಇನ್ನ ಮುಗ್ದಿಲ್ವಾ? ಮೀಟಿಂಗ್ ಎಲ್ಲ ಮುಗ್ದೋಯ್ತು. ಮೀಟಿಂಗ್ ಮುಗ್ದಿರೋದಕ್ಕೆ ಅವಾಗ ಹೋಟ್ಲಿಗೆ ಹೋಗ್ತಾ ಇರೋದು. ಇನ್ಮೇಲೆ ಅಲ್ಲೇ ನಮ್ ಟೆಂಟು. ನೀವು ಸೀದಾ ಅಲ್ಲಿಗೆ ಬಂದ್ಬಿಡಿ. ಬಾಮೈದನು ಏನೋ ನಿಮ್ ಹತ್ರ ಮಾತಾಡ್ಬೇಕು ಅಂತಿದ್ದ, ಲೊಕೇಶನ್ ಕಳಿಸ್ತೀನಿ. आपके द्वारा जारी किया गया वोडाफोन नंबर अभी व्यस्त है। ಏನು ಹೋಟೆಲ್ ಹೋಗ್ತಿದ್ದೀರಾ? ಹೋಟೆಲ್ ಅಲ್ಲೇ ಟೆಂಟ್ ಹಾಕ್ತೀರಾ? ಸತ್ಯನ್ ಜೊತೆ ಏನಾದ್ರೂ ಮಾತಾಡ್ತಿರ್ಬೋದಾ? वोडाफोन नंबर यू हैव डायल्ड इज ಏನ್ ಮಾತಾಡ್ತಿದ್ಯಾ? ಹೌದು, ಇನ್ಮೇಲೆ ನಮ್ದು ಕೇರ್ ಆಫ್ ಹೋಟೆಲ್. ಸದ್ಯಕ್ಕೆ ಅದೇ ನಮ್ ಟೆಂಪ್ರವರಿ ಅಡ್ರೆಸ್. ಪರ್ಮನೆಂಟ್ ಆದ್ಮೇಲೆ ಪಿನ್ ಕೋಡ್ ಸಮೇತ ಕಳಿಸ್ಕೊಡ್ತೀನಿ. ಏನ್ ಹೇಳ್ತಿದ್ಯೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀವು ನೇರವಾಗಿ ಅಲ್ಲೇ ಬಂದ್ಬಿಟ್ರೆ ಎಲ್ಲ ಅರ್ಥ ಆಗುತ್ತೆ. ಆರಾಮಾಗಿ ಕುತ್ಕೊಂಡ್ ಮಾತಾಡ್ಬೋದು. ಇಲ್ಲ, ಟೇಕ್ ಕೇರ್. ಬಾಯ್. ಏಯ್, ಕಾಮಿಡಿ ಪೀಸು. ಹೆಂಗೆ ನಾವು ಕಾರ್ತಿಕ್ ಮನೆ ಬಿಟ್ಟು ಹೋದ್ನಾ? ಏನ್ ನಡೀತಿದೆ ಆ ಮನೇಲಿ? ಕಾರ್ತಿಕ್ ನನ್ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ. 3 ಹೊತ್ತು ಆ ಸತ್ಯನ್ ಜೊತೆ ಮಾತಾಡ್ತಿದ್ದಾನೆ. ಛೇ, ಒಂದು ಅರ್ಥನೇ ಆಗ್ತಿಲ್ಲ. ಅಷ್ಟಕ್ಕೂ ಅವನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅಂತ ಅರಮನೆನ್ ಬಿಟ್ಟು ಹೋದವನ್ನ ದಡ್ಡ ಅಂತ ಕರೀತಾರೆ. ಈ ದಡ್ಡ ನಂಬ್ಕೊಂಡ್ರೆ ನನ್ ಜೀವನ ಕಷ್ಟ ಆಗತ್ತೆ. ಈ ಕೀರ್ತನ ನೋಡಿದ್ರೆ ಈ ರೀತಿ ಮಾತಾಡ್ತಾಳೆ, ಅಲ್ಲಿ ಬಾಲ ಒಂದ್ ರೀತಿ ಮಾತಾಡ್ತಾನೆ. ಕಾರ್ತಿಕ್ ನೋಡಿದ್ರೆ ಆ ಸತ್ಯನ್ ಜೊತೆ ಯಾವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾನೆ. ಎಲ್ರೂ ಸೇರ್ಕೊಂಡು ಏನು ಡ್ರಾಮಾ ಮಾಡ್ತಿದ್ದಾರೆ. ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಕಾರ್ತಿಕ್ ನ ಮೀಟ್ ಮಾಡಿ ತುಂಬಾ ವಿಷಯನ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಎಲ್ರೂ ಸೇರ್ಕೊಂಡು ನನ್ನನ್ನು ತುಳಿತಾರೆ ಅಷ್ಟೇ. ಯಾಕೊಬ್ಬ ಮೈದ ಹೊಡಿತ್ಯಾ? ಹೆಲ್ಪ್ ಮಾಡಿದ್ರಿಂದ ಹೊಡಿಯೋದು. ಅಯ್ಯೋ, ನಿನ್ನ ಹೆಲ್ಪ್ ಮಾಡ್ತೀನಿ ಅಂತ ಹಿಂಸೆ ಕೊಟ್ರೆ ಏನೋ ಮಾಡ್ಬೇಕು. ಸತ್ಯನ್ ಯಾಕೋ ಈ ವಿಷಯ ಎಲ್ಲ ಹೇಳಕ್ ಹೋದೆ? ಅವ್ಳಿಗೆ ಇದೆಲ್ಲ ಗೊತ್ತಾದ್ರೆ ನನ್ ಬಗ್ಗೆ ಏನ್ ತಾನೆ ಅನ್ಕೊಳಲ್ಲ. ದುಶ್ಮನ್ ಕಾಯ್ ಅಂದ್ರೆ ಊರ್ ತುಂಬಾ ಅಲ್ಲ, ನೀ ನನ್ ಪಕ್ಕದಲ್ಲೇ ಇದ್ಯಾ. ಯಾಕೊಬ್ಬ ಮೈದ, ನಾನೇನೋ ನಿಂಗೆ ಒಳ್ಳೇದಾಗ್ಲಿ, ಅವಳು ಬಂದ್ರೆ ಹೇಳ್ಕೊಳಕ್ ಈಸಿ ಆಗ್ಲಿ ಅಂತ ಹೇಳ್ದೆ. ಎಲ್ಲ ನೀನೇ ಅನ್ಕೊಂಡ್ಬಿಡು. ಹಾಳಾಗೋಗ್ಲಿ. ಹತ್ತು ಗಾಡಿ ಹತ್ತಲೇ. ಹೀಗೆ ಅಳ್ತಾ ಕೂತ್ಕೊಂಡ್ರೆ ಹೇಗತ್ಗೆ? ಎಲ್ಲಿ ಹೋಗ್ತಾನೆ? ಬರ್ತಾನೆ ಬಿಡಿ. ಮಾತಾಡ್ತಿದ್ದೀರಾ ರೀ? ಎಲ್ಲ ಹೋಗ್ತಾನೆ ಅಂದ್ರೆ? ಅಲ್ಲ ಲಕ್ಷ್ಮಣ, ಅವ್ರಿಗಂತೂ ಹಠ. ನೀನಾದ್ರೂ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ನೀನಾದ್ರೂ ಹೇಳ್ಬೋದಿತ್ತು ತಾನೇ ಇವ್ರಿಗೆ ಕಾರ್ತಿಕ್ ಮನೆ ಬಿಟ್ಟು ಹೋಗೋದನ್ನ ತಡೆಯೋದಕ್ಕೆ. ಅದಕ್ಕೆಲ್ಲ ಅವಕಾಶ ಮಾಡ್ಕೊಟ್ಟ? ಸ್ವಲ್ಪನಾದ್ರೂ ನಮ್ಮ ಮಾತು ಕೇಳೋ ತಾಳ್ಮೆ ಇತ್ತ ಅವನಿಗೆ? ಹೌದು ಲಕ್ಷ್ಮಣ್, ಅವನಿಗೂ ತಾಳ್ಮೆ ಇಲ್ಲ, ನಿಮ್ಮ ಅಣ್ಣಂಗೂ ತಾಳ್ಮೆ ಇಲ್ಲ. ಅಪ್ಪ ಮಕ್ಕಳು ಮನಸ್ತಾಪ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಮನಸ್ಸನ್ನ ನೋಯಿಸ್ತಾ ಇದ್ದಾರೆ. ನೀನೇನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಕಾರ್ತಿಕನ್ ಹುಡ್ಕೊಂಡ್ ಬರೋ ಜವಾಬ್ದಾರಿ ನಿಂದು. ಹೌದು, ಕೈ ತುತ್ತು ಕೊಟ್ಟರೆ ಚೆಲ್ಲದೆ ತಿನ್ನಕ್ ಬರ್ತಾ ಇರ್ಲಿಲ್ಲ ಮಗುಗೆ. ಅಂತದ್ರಲ್ಲಿ ದುಡ್ಕೊಂಡು ತಿನ್ನಕ್ ಆಗತ್ತಾ? ಅಷ್ಟಕ್ಕೂ ಅಂತ ಹಣೆ ಬರ ಅವ್ರಿಗೇನು? ನೀವೆಲ್ಲ ದುಡಿತಿರೋದು ಇರೋ ಮಗನ್ಗೋಸ್ಕರ ತಾನೆ. ಅದು ಹಾಗಲ್ಲ ಊರ್ಮಿಳ, ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ತಾಯಿ ಮಮತೆ ನಿಮ್ಮನ್ನ ಹೀಗೆ ಮಾತಾಡಿಸ್ತಾ ಇದೆ. ನಾವು ಹೀಗೆ ಮುದ್ದು ಮಾಡೇ ಅವನ್ನ ಹಾಳು ಮಾಡ್ತಾ ಇರೋದು.
ಅವನಿಗೆ ಜವಾಬ್ದಾರಿ ಬರಲಿಲ್ಲ ಅಂತಂದ್ರೆ ಕೈ ತುತ್ತಲ್ಲ ಬಾಯಿಗೆ ತಿನ್ಸಿದ್ರು ಅದು ನುಂಗಕ್ ಬರಲ್ಲ. ಅವನು ಹೊಸದಾಗಿ ಸಂಪಾದನೆ ಮಾಡೋದು ಏನು ಬೇಕಾಗಿಲ್ಲ. ಮಾಡಿಟ್ಟಿರೋ ಸಂಪಾದನೆನ ಉಳಿಸ್ಕೊಂಡು ಹೋಗೋ ಸಾಮರ್ಥ್ಯ ಬರಲಿ ಅನ್ನೋದೇ ಅಣ್ಣನ ಉದ್ದೇಶ. ನೀವೇನ್ ಹೇಳಿದ್ರು ಅವ್ರೇನ್ ಅರ್ಥ ಮಾಡ್ಕೊಂಡು ಹೊಟ್ಟೆ ನನ್ ಮಗ ಇಲ್ಲದೆ ಈ ಮನೆ ಎಲ್ಲ ಬೇಕು ಅಂತ ಇದೆ ನೋಡಿ. ಅವೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗ ಕಾರ್ತಿಕ್ ಈಗ ಮನೆಗೆ ಬರ್ಬೇಕು ಅಷ್ಟೇ. 10 ಲಕ್ಷ ದುಡ್ಕೊಂಡು ಮನೆಗೆ ಬರ್ತೀನಿ ಅಂತ ಹೇಳಿದಾನಲ್ಲ, ಬರ್ಲಿ ಬಿಡು. ಹಾಗೆಂತ ಭಾಷೆ ಮಾತೇನ್ರಿ? ಪಾಪ ಮಗು ಏನೋ ಹುಡುಗಾಟದಲ್ಲಿ ಮಾತಾಡ್ತು, ಹಾಗಂತ ನಾವ್ ಸುಮ್ಮನೆ ಇರಕ್ಕಾಗತ್ತಾ? ಮದ್ವೆ ಗೊತ್ತಾಗಿರೋ ಹುಡುಗ ಕಣೋ ಅವನು. ಹೀಗ ಮನೆಯಿಂದ ಆಚೆ ಇರೋದು ಶ್ರೇಯಸ್ಸಲ್ಲ. ಅದು ಅಲ್ಲದೆ ಬೀಗರ ಮನೆಯವ್ರು ಫೋನ್ ಮಾಡಿದ್ರೆ ನಾವು ಅವ್ರಿಗೇನು ಹೇಳೋದು? ನಾಳೆ ಬೇರೆ ಜವಳಿ ತರಕ್ ಹೋಗೋಣ ಅನ್ಕೊಂಡಿದ್ವಿ, ಇವತ್ತೇ ಹೀಗಾಗ್ಬೇಕಾ? ನನಗೆ ಗೊತ್ತಿಲ್ಲ ಕಣ. ಅವನು ಎಲ್ಲಿದ್ರು ಸರಿ, ಮನೆಗೆ ಬರಲೇಬೇಕು. ಅತ್ಗೆ ನಾನು ಆಗ್ಲಿಂದ ಅವನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಈಗೇನು ಕಾರ್ತಿಕ್ನ ಕರ್ಕೊಂಡು ಮನೆಗೆ ಬರ್ಬೇಕಾನೆ, ಆ ವ್ಯವಸ್ಥೆ ನಾನು ಮಾಡ್ತೀನಿ. ನೀವೀಗ ಆರಾಮಾಗಿರಿ. ಊರ್ಮಿಳ, ಸಮಾಧಾನ ಮಾಡ್ಕೋಕ. ಅವ್ರು ಕರ್ಕೊಂಡ್ ಬರ್ತೀರಿ ಅಂತ ಹೇಳಿದಾರಲ್ಲ. ಏನ್ ಕರ್ಕೊಂಡ್ ಬರ್ತಾರೋ? ಹೋಗೋವಾಗ ಸುಮ್ಮನೆ ನಿಂತ್ಕೊಂಡಿದ್ರು. ಬಮ್ಮದ ಸೂಪರ್, ಒಳ್ಳೆ ಹುಡುಕಿದ್ಯಾ. ಇಲ್ಲೇ ಕಾಯಮಾಗಿರ್ಬೇಕಲ್ವಾ, ಅದಕ್ಕೆ ಕಂಫರ್ಟಬಲ್ ಆಗಿರ್ಬೇಕು ಅಂತ. ಎಷ್ಟ್ ದಿನ ಆಗುತ್ತೋ ಏನೋ, ಅದಕ್ಕೆ ಯಾವುದೇ ರೀತಿ ಕುಂದು ಕೊರತೆ ಆಗದೆ ಇರ್ಲಿ ಅಂತ ಈ ಹೋಟೆಲ್. ಒಳ್ಳೇದೇ ಆಯ್ತು. ಲೈಫ್ ಅಲ್ಲಿ ಈ ತರ ಟ್ವಿಸ್ಟ್ ಟರ್ನ್ ಇರ್ಬೇಕು, ಅವಾಗ್ಲೇ ಲೈಫ್ ಚೆನ್ನಾಗಿರುತ್ತೆ. ಇಲ್ಲ ಬೋರ್ ಆಗ್ಬಿಡುತ್ತೆ. ಹಂಗಂತ ಜಾಸ್ತಿ ಟ್ವಿಸ್ಟ್ ಟರ್ನ್ ಕೊಟ್ಬಿಟ್ಟಿಯಪ್ಪ, ತಲೆ ಸುತ್ತುತ್ತೆ. ಸರಿ ಬಾ, ಚೆಕ್ ಇನ್ ಮಾಡೋಣ. ಹಾ 301? Okay, sir. Sure. ಹಾಯ್. Hello, sir. ಹೌ ಯು? Fine, sir. Thank you. ನನ್ಗೊಂದು ರೂಮ್ ಬೇಕಾಗಿತ್ತಲ್ಲ 1 ತಿಂಗಳಿಗೆ. ಓಕೆ ಸರ್, ಎವ್ರಿ 3 ಡೇ ನೀವು ರೆಂಟ್ ಪೇ ಮಾಡಿ ಅದನ್ನ ರಿನ್ಯೂ ಮಾಡಿಸ್ಬೇಕಾಗತ್ತೆ. ಓಕೆ ಸರ್, ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ. ಶ್ಯೂರ್. ಎಷ್ಟು? 18,000. ವೈ ನಾಟ್? ನೀವಿದನ್ನ ಪ್ರತಿಜ್ಞೆ ಆದ್ರೂ ಅನ್ಕೊಳ್ಳಿ ಅಥವಾ ಚಾಲೆಂಜ್ ಆದ್ರೂ ಅನ್ಕೊಳ್ಳಿ, ನಾನು ನನ್ನ ಸ್ವಂತ ಶಕ್ತಿಯಿಂದ 10 ಲಕ್ಷ ದುಡ್ಡು ತೋರಿಸ್ತೀನಿ. ತಾವು ಪರ್ಸನ್ನ ಮನೇಲೆ ಬಿಟ್ಟು ಬಂದ್ರಿ ಅಲ್ಲ, ಇಟ್ಟು ಬಂದ್ರಿ. ಬಾಮೈದ, ನನ್ನ ಪರ್ಸ್ನ ಮನೇಲಿ ಇಟ್ಟು ಬಂದ್ರೆ ಫ್ರೆಂಡ್ಶಿಪ್ ನಾನು ತಗೊಂಡ್ಬಂದಿದ್ದೀನಲ್ಲ. ಹಾ, ತಗೊಳ್ಳಿ ಮೇಡಮ್. ಇನ್ನು 0011. ಸೂಪರ್ ಬಾಮೈದ. ಯಾವ್ದಾದ್ರು ನಾರ್ಮಲ್ ಹೋಟ್ಲಿಗೆ ಹೋಗೋದಿತ್ತಪ್ಪ. ಬಾಮೈದ, ಹೋಟ್ಲು ತುಂಬಾ ಚೆನ್ನಾಗಿದೆ. ಲೈಫಲ್ಲಿ ಟ್ವಿಸ್ಟ್ ಟರ್ನ್ ಇರಬೇಕು ಅಂತ ನೀನೇ ಹೇಳ್ದೆ ಅಲ್ವಾ? ಮುಂದೋಗೋ ಟ್ವಿಸ್ಟ್ ಟರ್ನ್ ಇರ್ಲಿ ಅಂತ ಹೇಳ್ದೆ. ಆದ್ರೆ ಆ ಟ್ವಿಸ್ಟ್ ಟರ್ನ್ ಆಗಿ ನನ್ನ ಜೋಬ್ಗೆ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಅಕೌಂಟಲ್ಲಿ ಇದ್ದಿದ್ದೆ ಅಷ್ಟು ಕಣೋ. ಈಗ ಅಕೌಂಟ್ ಖಾಲಿ ಕೊಟ್ರು ಬಾಟ್ಲಿ ಆಗೋಯ್ತಲ್ಲೋ. ಹೋಗ್ಲಿ ಬಿಡೋ, ಕಿಕ್ ಬರುತ್ತೆ. ಸರ್, ಲಗೇಜ್ ಇದೆಯಾ? ನಮ್ಮ ರೂಮ್ ಬಾಯ್ಸ್ ತಗೊಂಡ್ ಬರ್ತಾರೆ. ಮೇಡಮ್, ಈಗಷ್ಟೇ ಮನೆಯಿಂದ ಶಿಫ್ಟ್ ಆಗಿದ್ದೀವಿ. ಲಗೇಜ್ ಏನೋ ಬೇಜಾನಿದೆ, ಆದ್ರೆ ಎಲ್ಲ ಮನೆಯಲ್ಲಿದೆ. ಅದೆಲ್ಲ ಏನೂ ಬೇಡ ಅಂತ ಖಾಲಿ ಕೈಯಲ್ಲಿ ಬಂದಿರೋ ಕಾಳಿದಾಸ ಇವನು. ಇಲ್ಲೂ ಎಷ್ಟು ದಿನ ಇರ್ತೀವಿ, ಹೆಂಗಿರ್ತೀವಿ ಗೊತ್ತಿಲ್ಲ. ಬರ್ಬೇಕಾದ್ರೆ ಏನೂ ತರಲಿಲ್ಲ, ಹೋಗ್ಬೇಕಾದ್ರೆ ಏನೂ ತಗೊಂಡು ಹೋಗಲ್ಲ. ಹಾಗೂ ಒಂದ್ ವೇಳೆ ಇದ್ದಿದ್ರು ತನ್ ಬರನ್ ತಾನೇ ಹೊರ್ತೀನಿ ಅಂತ ಬಂದಿರೋ ಮಹಾಶೂರ ಇವನು. ಇವನ್ ಬರನ್ ಇವನೇ ಹೊರ್ತಾನೆ. ಹಾಗಾಗಿ ನಿಮ್ ರೂಮ್ ಬಗ್ಗೆ ಕೆಲಸ ಇಲ್ಲ. ಸರ್, ಲಗೇಜ್ ಇಲ್ಲ ಅಂತ ಹೇಳಿದ್ರು ಸಾಕಾಗಿತ್ತು. ID ಕಾರ್ಡ್ ಕೊಟ್ಟು ಕೀ ತಗೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು. ಇದು ನಿಂಗೆ ಬೇಕಾಗಿತ್ತಾ? ಒಂದ್ ಲೋಟ ನೀರ್ ಕೇಳಿದ್ರೆ ಒಂದ್ ಕೊಡ ನೀರ್ ಕೊಡಕ್ ಹೋಗ್ಬಾರ್ದು. ಸುಮ್ನೆ ಬಾ, ಬ್ಯಾಗ್ ತಗೋಬಾ. ಹಂಗೆ ಅನ್ನಂಗೆ ನಿಮ್ಮ ಹೆಸರು? ಸಾರಿ, ನಿಮ್ಮ ಹೆಸರು? ರಮ್ಯಾ. ನಂಬರ್ ಕೊಡಲ್ವಾ? ವಾಟ್? ರಿಸೆಪ್ಷನ್ ನಂಬರ್ ಏನು ಒಂದೇ. ಗಿರ್ಜಮ್ಮ, ನೀನ್ ಎಚ್ಚರ ಇದೆಯಾ ಅಂತ ನನಗೆ ಗೊತ್ತು.
ಏನಾಯ್ತು ಅಂತ ಹೇಗಿದೆಯಾ? ಏನೂ ಇಲ್ಲಮ್ಮ. ನಿನ್ ಮುಖ ನೋಡಿದ್ರೆ ಮನ್ಸಲ್ಲಿ ಏನೋ ಇದೆ ಅಂತ ಗೊತ್ತಾಗ್ತಿದೆ ಗಿರ್ಜಮ್ಮ. ಏನು ಅಂತ ಹೇಳು. ಸತ್ಯ, ಇಷ್ಟು ದಿನ ನಿಮ್ಮಮ್ಮ ನಿನ್ನ ಜಾತಕದಲ್ಲಿ ಕಂಟಕ ಇದೆ ಅಂತ ಹೇಳ್ತಾ ಇದ್ಲು. ಹಾಗೆಲ್ಲ ನನ್ನ ಮನಸ್ಸು ಕುಗ್ಗಲಿಲ್ಲ, ಜಗ್ಗಲಿಲ್ಲ. ಆದ್ರೆ ಇವತ್ತೇನೋ ಒಂಥರ ಭಯ ಕಣೆ. ಗಿರ್ಜಮ್ಮ, ಏನು ಅಂತ ಮಾತಾಡ್ತೀಯ? ಈ ಸತ್ಯಂಗೆ ಸೀನಿಯರ್ ನೀನು, ನಾನು ಅಂದ್ರೆ ನಮ್ಮ ಅಜ್ಜಿ ನೀನು. ಅಂತದ್ರಲ್ಲಿ ನಿನಗ್ ಭಯನ ಗಿರ್ಜಮ್ಮ? ಈಗ ಭಯ ಪಡೋಂಥದ್ದು ಏನಾಗಿದೆ? ನಾನ್ ನಿನ್ ಜೊತೆ ಇಲ್ವಾ? ನೀನೇನೋ ಇರ್ತೀಯಮ್ಮ, ಆದ್ರೆ ನನಗೆ ವಯಸ್ಸಾಯ್ತಲ್ಲ, ಸಣ್ಣ ಪುಟ್ಟದಕ್ಕೂ ಆತಂಕ, ಭಯ ಹುಟ್ಕೊಳ್ಳೋದು ಸಹಜ ಅಲ್ವಾ? ನೋಡು, ನೀನ್ ಹೀಗೆಲ್ಲ ವಯಸ್ಸಾಯ್ತು ಗೀಸಾಯ್ತು ಅಂತೆಲ್ಲ ಮಾತಾಡ್ಬೇಡ. ನೀನ್ ಯಾವಾಗ್ಲೂ ಹೆಂಗಂಡ್ ಎನರ್ಜೆಟಿಕ್ ಗಿರ್ಜಮ್ಮ. ಆದ್ರೂ ಇವತ್ ಯಾಕೆ ನೀನೇನೇನೋ ಮಾತಾಡ್ತಿದ್ಯಾ? ಸತ್ಯ, ನೀನ್ ನನ್ಗೊಂದು ಮಾತು ಕೊಡ್ತೀಯಾ? ಇದೇನ್ ಗಿರ್ಜಮ್ಮ ಮಾತು ಅಂತ ಕೇಳ್ತಿದ್ಯಾ? ಆರ್ಡರ್ ಮಾಡ್ಬೇಕು ನೀನು. ಏನು ಅಂತ ಹೇಳು. ನಿಮ್ಮಪ್ಪ ಯಾವ ಉದ್ದೇಶ ಇಟ್ಕೊಂಡು ನಿನ್ನನ್ನ ಈ ರೀತಿ ಬೆಳೆಸೋದು ಗೊತ್ತಿಲ್ಲ. ಆದ್ರೆ ಅವನ ಉದ್ದೇಶ ಆಗ್ಲಿ, ಅವನ ನಿರ್ಧಾರ ಆಗ್ಲಿ ಯಾವತ್ತೂ ತಪ್ಪಾಗಿಲ್ಲ. ನನಗೀಗ ಅನ್ನಿಸ್ತಾ ಇದೆ ಅವನು ನಿನ್ನನ್ನ ಈ ರೀತಿ ಬೆಳೆಸಿರೋದೇ ಸರಿ ಅಂತ. ಇಷ್ಟು ದಿನ ಈ ಮನೆಗೆ ನೀನು ಕಾವಲಾಗಿದ್ದೆ. ನೀನು ಮುಷ್ಟಿ ಬಿಗಿ ಹಿಡಿದು ನಿಂತ್ರೆ ಈ ಮನೆಗೆ ಬರೋದಿರ್ಲಿ, ತಿರುಗಿ ನೋಡಕ್ಕೂ ಹೆದರ್ಕೋತಾ ಇದ್ರು ಜನ. ಇನ್ ಮುಂದೆ ನೀನು ಹಾಗೆ ಇರ್ಬೇಕು ಸತ್ಯ. ಹೋಟ್ಲು ಚೆನ್ನಾಗಿದೆ, ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಹೋಟ್ಲಾ? ಬಮಿದ, ಸಕಲ ಸರ್ವ ಸಂಪತ್ತನ್ನು ತ್ಯಾಗ ಮಾಡಿ ಬಂದಿದ್ಯಾ, ನೆನ್ಪಿದೆ ತಾನೇ? ನೆನ್ಪಿದೆ. ಮತ್ತೆ ಜೇಬಲ್ ಕಾಸಿಲ್ಲ, ಕೈಯಲ್ಲಿ ಕೆಲಸ ಇಲ್ಲ. ನನ್ನ ಹತ್ರ ಇದ್ದಿದ್ದ ದುಡ್ಡೆಲ್ಲ ರಿಸಪ್ಷನ್ ಹಾಕೊಂಡ್ ಕೊಟ್ಬಿಟ್ಟಿದ್ದೀನಿ. ಇರಕ್ಕೇನೋ ಜಾಗ ಸಿಕ್ತು, ಆದ್ರೆ ಹೊಟ್ಟೆ ಪಾಡಿಗೆ ಏನೋ ಮಾಡೋದು? ಇವತ್ತು ಕೆಲ್ಸಕ್ಕೆ ಸೇರ್ಕೊಂಡ್ರು ನಿಂಗೆ ಸಂಬಳ ಬರೋಕ್ 1 ತಿಂಗಳು ಬೇಕು. ಅಲ್ಲಿವರೆಗೂ ಹೋಟ್ಲವ್ರು ಬಿಡ್ತಾರ? ಮುಂದೆ ಜೀವನ ಹೆಂಗ್ ಸಾಮೆ? ಗೊತ್ತಿಲ್ಲ, ಅದ್ ಹೆಂಗ್ ಹೋಗುತ್ತೋ ಹಂಗೆ ಎಲ್ಲದಕ್ಕೂ ಏರ್ಪಾಟಾಗುತ್ತೆ ಬಾಮೈದ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಅದ್ ಸರಿ, ಟೆನ್ಷನ್ ನನ್ಗಲ್ಲ, ನಿನಗೆ. ನನಗೇನೋ ಫುಡ್ ಬಾತ್ ಅಲ್ಲಿ ರೈಸ್ ಬಾತು 10 ರೂಪಾಯಿ 3 ಬಜ್ಜಿ ಬದುಕೊಂಡ್ಬಿಡ್ತೀವಿ. ಆದ್ರೆ ತಮ್ದಂಗಲ್ವೇ, ನಿಮ್ಗೆ ಆ ಟೆನ್ಷನ್ನೇ ಇಲ್ವೇ? ಟೆನ್ಷನ್ ಇದೆ ಬಾಮೈದ, ಇವಾಗ ತಾನೇ ಶುರು ಆಗಿದೆ. ಆದ್ರೆ ನನಗಲ್ಲ, ನಮ್ ಮನೇಲಿರೋರ್ಗೆ. ಇವಾಗಾಗ್ಲೇ ಮನೇಲಿ ಮೋಡ ಕವಿದಿರೋ ವಾತಾವರಣ, ಸಿಡ್ಲು ಮಿಂಚು ಗುಡ್ಗು ಎಲ್ಲ ಶುರು ಆಗುತ್ತೆ. ಅಂದ್ರೆ ಚಿಕ್ಕಿದು ಅಮ್ಮಂದು ಅವಾಗ್ಲೇ ತೋಡಿರಾಗ ಶುರು ಆಗಿರುತ್ತೆ. ನನ್ ಮಗ ಎಲ್ಲೋದ್ನು, ಏನ್ ಮಾಡ್ತಾ ಇದ್ದಾನೋ, ತಿನ್ನೋ ಇಲ್ವೋ, ಆದಷ್ಟು ಬೇಗ ಅವನ ಮನೆ ಕರ್ಕೊಂಬನ್ನಿ ಅಂತ ಮನೇಲಿ ಸ್ಟ್ರೈಕ್ ನಡೀತಾ ಇರುತ್ತೆ. ನನ್ ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇವಾಗ ಹಬ್ಬ ಅಂದ್ರು 100 ಕಾಲ್ ಬಂದಿರೋದು. ಹಬ್ಬ ಅಂದ್ರೆ ಇನ್ನೊಂದ್ 2-3 ದಿನ ಅಷ್ಟೇ ಬಾಮೈದ. ಆಮೇಲೆ ಅಪ್ಪ ಚಿಕ್ಕಪ್ಪನ ಕೋಪ ತನಗ್ ತಾನೇ ತಣ್ಣಗಾಗತ್ತೆ. ಅಮ್ಮ ಚಿಕ್ಕಮ್ಮ ಕೊಡೋ ಹಿಂಸೆ ತಡ್ಕೊಳಕ್ಕಾಗ್ದೆ ತಪ್ಪು ನಂದೇ ಇದ್ರು ನನ್ನ ಹತ್ರ ಬಂದು ತಪ್ಪಾಯ್ತು ಅಂತ ಮುದ್ದು ಮಾಡಿ ಮನೆ ಕರ್ಕೊಂಡು ಹೋಗ್ತಾರೆ. ಅಪ್ಪ ಕರ್ಕೊಂಡು ಹೋಗ್ಬಿಟ್ರೆ ಸಾಕು. ಮತ್ ನಿನ್ ಚಾಲೆಂಜು? ಎದುರಾಳಿಗಳೇ ಸೋಲೊಪ್ಕೊಂಡ್ ಮನೆ ಕರ್ಕೊಂಡು ಹೋದ್ಮೇಲೆ ನಾನ್ ಇನ್ ಯಾರ್ ಜೊತೆ ಹೋರಾಡ್ಲಿ ಬಾಮೈದ? ಒಂದ್ ಕಡೆ ತಪ್ಪಿಂದ ಎಸ್ಕೇಪ್ ಆದಂಗೂ ಆಯ್ತು, ಇನ್ನೊಂದ್ ಕಡೆ ಚಾಲೆಂಜ್ ಅಲ್ಲಿ ಗೆದ್ದಂಗೂ ಆಯ್ತು. ಇದು ವಿಷಯ. ಓಹೋ, ಇಷ್ಟೆಲ್ಲ ವಿಷಯ ಇದ್ಯಾ? ಹಾಗಾದ್ರೆ ಇದು ಬೇಬೀಸ್ ಡೇ ಔಟ್ ಕತೆ ಆಯ್ತು. ಮತ್ತೆ ಯಾಕೆ ತಡ? ಆನ್ ಮಾಡು ಫೋನು, ಬರ್ಲಿ ಕಾಲು. ಯು ರೈಟ್. ಅಯ್ಯಯ್ಯೋ,
ಯಾಕೋ ಏನಾಯ್ತು? ಫೋನ್ ಬ್ಯಾಟ್ರಿ ಡೆಡ್ ಆಗಿದೆ. ಚಾರ್ಜ್ ಹಾಕೋ. ಬಾಮೈದ ಜೋಶಲ್ ಬಟ್ಟೆ ಏನೋ ತಂದೆ, ಫೋನ್ ಚಾರ್ಜರ್ ಮರ್ತ್ ಬಂದೆ. ಸರ್ ಹೋಯ್ತು ಬಿಡು.